ಇದಕ್ಕಿಂತ ಮುಂಚೆ ಒಂದು 40 ನಿಮಿಷ ಬಡ 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 ಅಂತ ಮಾತಾಡಿ ರಿವ್ಯೂ ಮುಗಿಸಿ ಎಡಿಟಿಂಗ್ಗೆ ಕೂತ್ಕೊಂಡ್ರೆ ವಾಯ್ಸೇ ಬರ್ತಾ ಇಲ್ಲ. ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಮೈಕಲ್ಲಿ ವೈರ್ಲೆಸ್ ಆಗಿ ಕುಯ್ ಅಂತ ಇತ್ತು. ತಲೆ ಕೆಡ್ಸ್ಕೊಂಡು ಈಗ ಮತ್ತೆ ಕೂತಿದ್ದೀನಿ. ಈ ಸಲಿನ ಏನಾದರೂ ರೆಕಾರ್ಡ್ ಆಗಿದ್ರೆ ಪಕ್ಕ ರಿವ್ಯೂ ಮಾಡಲ್ಲ. ಎನಿವೆ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಬೈಯಕ್ಕೆ ಶುರು ಮಾಡಿರ್ತಾರೆ, ಕೇಳೋದಕ್ಕೆ ಶುರು ಮಾಡಿರ್ತಾರೆ ದಟ್ ಯಾಕೆ ಕೊನೆ ಒಂದಷ್ಟು ದಿನದಿಂದ ಕನ್ನಡ ಸಿನಿಮಾಗಳ ಬಗ್ಗೆ ವಿಮರ್ಶೆ ಬರ್ತಾ ಇಲ್ಲ ಅಂತ. ನೊಂದು ಬೆಂದು ಬಸವಳಿದು ಈ ಜೀವ ಒಂದು ನಿರ್ಧಾರನ ತೊಗೊಂಡಿತ್ತು. ಅದು ಯಾಕೆಂತ ಕೊನೆಗೆ ಹೇಳ್ತೀನಿ. ಎನಿವೆ, ಅದಕ್ಕಿಂತ ಮುಂಚೆ ನಾನು ನಿಮ್ಮ ಕನ್ನಡಿಗ ಅಗ್ನಿ ಅಂಡಿದ್ದಿದ್ದಂಗೆ ಹೊರದಾಗ ಮಾತಾಡೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ನಿತಿಲನ್ ಸ್ವಾಮಿನಾಥನ್ ಅವರು ಡೈರೆಕ್ಟ್ ಮಾಡಿರುವಂತಹ ವಿಜಯ್ ಸೇತುಪತಿ ಅವರ 50ನೇ ಸಿನಿಮಾ ಮಹಾರಾಜನ ವಿಮರ್ಶೆ ಮಾಡೋದಕ್ಕೆ. ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತಂದರೆ ಥಿನ್ ಲೈನಲ್ಲಿದೆ, ಜಾಸ್ತಿ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಬಿಕಾಸ್ ಸ್ಪಾಯ್ಲರ್ ಆಗುತ್ತೆ ಅಂತ. ಬಟ್ ತುಂಬಾ ಸ್ಪಾಯ್ಲರ್ ಫ್ರೀಯಾಗಿ ಹೇಳಬೇಕು ಅಂತಲೇ ನಮ್ಮ ಹೀರೋ ಅವರ ಮನೇಲಿದ್ದಂತಹ ಒಂದು ಡಸ್ಟ್ಬಿನ್ ಕಾಣೆ ಆಗುತ್ತೆ. ಯಾರೋ ಕದ್ಕೊಂಡು ಹೋಗ್ತಾರೆ. ಆ ಡಸ್ಟ್ಬಿನ್ನ ಯಾರು ಕದ್ರು, ಯಾಕೆ ಕದ್ರು, ವಾಪಸ್ ಸಿಗುತ್ತಾ ಇಲ್ವಾ ಅನ್ನೋದನ್ನೇ ಈ ಸಿನಿಮಾದ ಕಥೆ. ಸಿನಿಮಾದಲ್ಲಿ ನನಗೆ ಅದ್ದೂರಿಯಾಗಿ ವರ್ಕೌಟ್ ಆಗಿದ್ದ ಎಲಿಮೆಂಟ್ ಏನಪ್ಪ ಅಂತಲೇ ಮೊದಲನೇದಾಗಿ ಇದೊಂದು ಪ್ರಾಪರ್ ಡೈರೆಕ್ಟರ್ನ ಸಿನಿಮಾ. ನಿತಿಲನ್ ಸ್ವಾಮಿನಾಥನ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ಫ್ಯಾಕ್ಟ್ ಹ್ಯಾಟ್ಸ್ ಆಫ್. ಯಾಕಂತಂದರೆ ಈ ಕಥೆನ ನೀವು ಸಾಕಷ್ಟು ಸಲ ನೋಡಿರ್ತೀರ. ಕತೆ ಅದ್ದೂರಿಯಾಗಿದೆ ಅಂದರೆ ಅನ್ನಕ್ಕೆ ಆಗಲ್ಲ. ಬಿಕಾಸ್ ವರ್ಲ್ಡ್ ಸಿನಿಮಾ ನೀವು ನೋಡಿದರೆ ಎಲ್ಲ ಭಾಷೆಯಲ್ಲೂ ಒಂದಲ್ಲ ಒಂದು ಈ ರೀತಿ ಕಥೆನ ನೋಡೇ ಇರ್ತೀರ. ಒಂದು ಕಥೆನ ನೀವು 100 ರೀತಿ ಹೇಳ್ಬೋದು. ಬಟ್ ಈ ಕಥೆನ ನೋಡಿದಾಗ ಇವ್ರು ಹೇಳಿರೋ ರೀತಿ ಏನಿದೆ ಈ ಸಿನಿಮಾದಲ್ಲಿ ಇದೇ ಬೆಸ್ಟ್ ಗುರು ಅಂತ ಹೇಳ್ಬೋದು. ಆ ರೀತಿ ಒಂದು ರೂಟನ್ನು ತೊಗೊಂಡಿದ್ದಾರೆ. ಆ ಸ್ಕ್ರೀನ್ ಪ್ಲೇನಲ್ಲಿ ಆಟ ಆಡೋ ರೀತಿ, ಫಸ್ಟ್ ಹಾಫ್ ಆಫ್ ದ ಮೂವಿ ಏನಿದೆ ಅದೆಲ್ಲ ಒಂದು ಕಡೆ ಅಷ್ಟೊಂದು ಆಟ ಆಡಿಲ್ಲ. ನಿಧಾನಕ್ಕೆ ಸೆಟಪ್ ಆಗುತ್ತೆ, ಕ್ಯಾರೆಕ್ಟರ್ನ ತೋರಿಸ್ತಾರೆ, ಅವನ ಜೀವನನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ, ಏನು ನಡೀತಾ ಇದೆ, ಡಸ್ಟ್ಬಿನ್ ಕಾಣೆ ಆಗುತ್ತೆ, ಅದು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ವಲ್ಪ ಬ್ಲ್ಯಾಕ್ ಕಾಮಿಡಿಲಿ ವರ್ಕೌಟ್ ಆಗ್ತಾ ಹೋಗುತ್ತೆ. ಎಲ್ಲೊಂದು ಕಡೆ ನರೇಷನ್ ಸ್ವಲ್ಪ ಸ್ಲೋ ಅಂತ ಅನಿಸಿದ್ರು ಕೂಡ ನಿಮಗೆ ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆ. ಓಕೆ, ಒಬ್ಬ ಒಳ್ಳೆ ಡೈರೆಕ್ಟರ್ನ ಕೈಯಲ್ಲಿ ನಾವು ಇದೀವಿ ಗುರು, ಈ ಸಿನಿಮಾನ ಎಲ್ಲೋ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಇಂಟರ್ವಲ್ ಬ್ಲಾಕ್ ಅಷ್ಟೊತ್ತಿಗೆ ಸ್ವಲ್ಪ ಪಿಕಪ್ ಆಗುತ್ತೆ. ಅಲ್ಲಿ ಆಲ್ರೆಡಿ ನೀವು ಇಂಟ್ರೊಡ್ಯೂಸ್ ಆಗ್ತಿರೋ ಒಂದಷ್ಟು ವೈಲೆನ್ಸು, ಆ ಹಿಡಿದಿಡೋ ಎಲಿಮೆಂಟು, ಆ ಹೀರೋ ಒಂದು ಸ್ವಲ್ಪ ಎಲಿವೇಶನ್, ಆ ಕ್ಯಾರೆಕ್ಟರ್ ಎಲಿವೇಶನ್, ಹೀರೋ ಎಲಿವೇಶನ್ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಎಲಿವೇಶನ್ ಸಗದಾಗಿ ಬಂದಿರುತ್ತೆ. ಇದು ಹೆಂಗೆ ಅಂತಂದರೆ T20ನಲ್ಲಿ ಒಂದು 200-250 ಚೇಸ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ 10 ಓವರ್ಸಲ್ಲಿ ಒಂದು 70 ರನ್ಸ್ 60 ರನ್ಸ್ ಹೊಡೆದಿದ್ದೀರ. ಬಟ್ ವಿಕೆಟ್ ಕಳ್ಕೊಂಡಿಲ್ಲ ನಿಮ್ಮ ಟೀಮ್ ಅವರು. ಆವಾಗ ನಿಮ್ಗೆ ಗೊತ್ತಿರುತ್ತೆ ಇಲ್ಲ ಗುರು ಈ ಬ್ಯಾಟ್ಸ್ಮನ್ ಏನೋ ಮಾಡ್ತಾನೆ ಲಾಸ್ಟ್ 10 ಓವರಲ್ಲಿ ಅಂತ. ಸೊ ಇಂಟರ್ವೆಲ್ ಬ್ಲಾಕಲ್ಲಿ ಆ ಥರ ಇತ್ತು, ಏನೋ ಮಾಡ್ತಾರೆ ನೆಕ್ಸ್ಟ್ 10 ಓವರ್ಸಲ್ಲಿ ಅಂತ. ಆ್ಯಂಡ್ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಮೇಂಟೈನ್ ಮಾಡಿದ್ರು. ಸೆಕೆಂಡ್ ಹಾಫಲ್ಲಿ ಇಟ್ ವಾಸ್ ಪ್ಯೂರ್ಲಿ ಡೈರೆಕ್ಟರ್ ಸಿನಿಮಾ. ಸ್ಕ್ರೀನ್ ಪ್ಲೇನಲ್ಲಿ ಯಾವ ರೀತಿ ಆಟ ಆಡಿದ್ದಾರೆ, ಯಾವ ರೀತಿ ಇನ್ಫಾರ್ಮೇಷನ್ನ ವಿತ್ಹೋಲ್ಡ್ ಮಾಡ್ತಾರೆ, ಆ ವಿತ್ಹೋಲ್ಡ್ ಮಾಡೋ ಇನ್ಫಾರ್ಮೇಷನ್ನ ಯಾವಾಗ ಕೊಡಬೇಕು ಸಗದಾಗಿ ಕೊಡ್ತಾ ಹೋಗ್ತಾರೆ. ಆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ನ ಚೆನ್ನಾಗಿ ತೊಗೊಂಬರ್ತಾರೆ. ಎಲಿವೇಶನ್ಸ್ ಜೊತೆಗೆ ಆ ರಿವೀಲ್ ಮಾಡಿದಾಗ ಆಗುವಂಥ ಒಂದು ಥ್ರಿಲ್ಲು, ಹಿಂಗಾಗ್ತಾ ಇತ್ತಾ, ಆ ಟೈಮ್ ಲೈನ್ನ ಮಿಕ್ಸ್ ಮಾಡುವಂಥ ರೀತಿ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು. ಸೊ ಆ ರೈಟಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಆ ಡೈರೆಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಚೆನ್ನಾಗಿ ವಿಜುವಲಿ ತೋರಿಸ್ತಾರೆ ಅಂತಂದರೆ ಇಂಟರ್ವೆಲ್ ಬ್ಲಾಕಲ್ಲಿ ನಿಮಗೆ ವಿಜಯ್ ಸೇತುಪತಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು, ಸಿನಿಮಾ ನೋಡ್ಬೇಕು ಏನಾಗುತ್ತೆ ಅಂತ ಇದ್ದವರು ಕ್ಲೈಮ್ಯಾಕ್ಸ್ ಹೋಗೋಷ್ಟೊತ್ತಿಗೆ ಯಾ ಗುರು ಡೈರೆಕ್ಟರ್ ಅನ್ನೋ ಫೀಲ್ ಬರುತ್ತೆ. ಅದು ಮೇಯ್ನ್ ಆಗಿ ಬೇಕಾಗಿರೋದು. ಸಿನಿಮಾಯಿಂದ ಎದ್ದು ಬಂದಾಗ ಎನಿ ಸಿನೆಫೈಲ್ಗೆ ತಲೆಯಲ್ಲಿ ಉಳಿಯೋದು ಏನು ಮಾಡಿದಾನೆ ಗುರು ಡೈರೆಕ್ಟರು ಅಂತ. ಅದಕ್ಕೆ ಈಗಾಗಲೇ ಹೇಳ್ದಂಗೆ ಅದಕ್ಕೆ ಕಾರಣ ಅವರ ರೈಟಿಂಗು, ಗೊತ್ತಿರೋ ಸ್ಟೋರಿನ ಹೇಳಿರೋ ರೀತಿ, ಸ್ಟೋರಿ ಟೆಲ್ಲಿಂಗು, ಪ್ಲಸ್ ನಿಮಗೆ ಟೆಕ್ನಿಕ್ಯಾಲಿಟೀಸು. ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಕಂಪ್ಲೀಟ್ಲಿ ಒಂದು ವಾಶ್ಡ್ ಔಟು ಫೇಡೆಡ್ ಕಲರ್ಸ್ ಇದೆ, ಆ ನಾಸ್ಟಾಲಜಿಕ್ ಫೀಲ್ ಇದೆ. ಎಸ್ಪೆಷಲಿ 2 ಡಿಫ್ರೆಂಟ್ ಟೈಮ್ ಲೈನಲ್ಲಿ ಹೋಗುತ್ತೆ. ಆ ಟೈಮ್ ಲೈನ್ ಹಳೆ ಟೈಮ್ ಲೈನಿಗೆ ಸ್ವಿಚ್ ಆದಾಗ ಈ 90s ಸಿನಿಮಾನ ಹಳೆ ಸಿಡಿನಲ್ಲಿ ನೋಡಿದ್ರೆ ಯಾವ ಫೀಲ್ ಇರ್ತಾ ಇತ್ತು ಅಥವಾ ಇರುತ್ತಲ್ಲ ಇವಾಗ, ಅದೊಂದು ಫೀಲ್ನ ಚೆನ್ನಾಗಿ ತೊಗೊಂಡ್ಬರ್ತಾರೆ. ಅಂದರೆ ನಾಸ್ಟಾಲಜಿಕ್ ಫೀಲು ಬರುತ್ತೆ, ಅಟ್ ದ ಸೇಮ್ ಟೈಮ್ ರಿಚ್ ಆಗಿ ಕಾಣಿಸಿದೆ ಸಿನಿಮಾ. ಆ್ಯಂಡ್ ಆಲ್ಸೋ ಕರೆಂಟ್ ಟೈಮ್ ಲೈನ್ಗೆ ಅಂತ ಬಂದಾಗ ಅಲ್ಲೂ ಕೂಡ ಅಷ್ಟೇ ಜಾಸ್ತಿ ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ. ಪ್ಯಾಟರ್ನು ಆ್ಯಂಡ್ ಪ್ಯಾಲೆಟ್ ಸಿಮಿಲರ್ ಆಗಿ ಇಡ್ತಾ ಹೋಗ್ತಾರೆ. ಬಟ್ ಸ್ಲೈಟ್ ವೇರಿಯೇಷನ್ ಇಟ್ಟು ಆ ಲೈಟಿಂಗಲ್ಲಿ ಆಟ ಆಡಿಕೊಂಡು ಎಷ್ಟು ಥರ ಕ್ಲೋಸ್ ಟು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಹೋಗಿಲ್ಲ. ಬಟ್ ಫೀಲ್ ಆ ಥರ ಕೆಲವು ಕಡೆ ಅಲ್ಲಿ ರೆಡ್ಯೂಸ್ ಕಲರ್ಸಲ್ಲಿ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಏನಿದೆ, ಯಾವಾಗ ವರ್ಡ್ಸ್ ಬರಲ್ಲ ಹೆಂಗಿತ್ತು ಅಂತ ಹೇಳೋದಕ್ಕೆ ಚೆನ್ನಾಗಿತ್ತು ಅಂತ. ನನಗೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಅಂತ ಅನಿಸ್ತು. ಎಸ್ಪೆಷಲಿ ಆ ಡಾರ್ಕ್ ವೈಲೆಂಟ್ ಆಗಿರುವಂಥ ಒಂದು ಸಿನಿಮಾ, ಎಲ್ಲೋ ಒಂದು ಕಡೆ ಓಕೆ ಹ್ಯಾಪಿನೆಸ್ ಅನ್ನೋದು ಸಿನಿಮಾದಲ್ಲಿ ಕಾಣಿಸೋದೇ ಇಲ್ಲ. ಒಂದು ಕಂಪ್ಲೀಟ್ಲಿ ಒಂದು ಕರಾಳವಾದ ಫೀಲ್ ಇರುವಂಥ ಒಂದು ಸಿನಿಮಾ, ಛಾಯೆ ಇರುವಂಥ ಸಿನಿಮಾ, ಅದು ಸಿನಿಮಾಟೋಗ್ರಫಿಲಿ ತುಂಬ ಚೆನ್ನಾಗಿ ಬಂತು ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಬ್ಯಾಕ್ಗ್ರೌಂಡ್ ಸ್ಕೋರ್, ಅಜನೀಶ್ ಲೋಕನಾಥ್ ಅವರು ಬೇರೆ ಭಾಷೆಗೆ ಹೋದಾಗ ಬೇರೆ ಲೆವೆಲಲ್ಲೇ ಕೊಡ್ತಾರೆ ಅಂತ ಅನಿಸುತ್ತೆ. ಬಟ್ ಏನಿವೆ ನೋ ಫ್ರೆಂಡ್ಸ್, ಯಾಕಂದರೆ ಮಂಗಳವಾರ ನೋಡಿದ್ವಿ, ಅಲ್ಲಿ ಸಗದಾಗಿ ಕೊಟ್ಟಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್. ಆ್ಯಂಡ್ ಇಲ್ಲೂ ಅಷ್ಟೇ ಸೀಕ್ವೆನ್ಸಸ್ನ ಎಲಿವೇಟ್ ಮಾಡಿದೆ. ಎಸ್ಪೆಷಲಿ ಹೀರೋ ಕ್ಯಾರೆಕ್ಟರ್ ಎಲಿವೇಶನ್ ಏನಿದೆ, ಒಂದಷ್ಟು ಥ್ರಿಲ್ಲಿಂಗ್ ಮೊಮೆಂಟ್ಸ್ ಏನಿದೆ, ಅದೆಲ್ಲ ಅದ್ದೂರಿಯಾಗಿ ವರ್ಕೌಟ್ ಆಗೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ಸಿಂಪಲ್ ಆಗಿದೆ ಸೀಕ್ವೆನ್ಸಸ್ಸು, ಬಟ್ BGM ಸಕ್ಕದಾಗಿ ಎಲಿವೇಟ್ ಮಾಡುತ್ತೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ತುಂಬಾ ಮಜಾ ಕೊಡ್ತು ಈ ಸಿನಿಮಾದಲ್ಲಿ. ಆ್ಯಂಡ್ ಆಲ್ಸೋ ಸಿನಿಮಾದಲ್ಲಿ ವೈಲೆನ್ಸ್ ಏನಿದೆ ಅದು ಮಜಾ ಕೊಡ್ತು ಅಂತ ಹೇಳಿದ್ರೆ ಚೆನ್ನಾಗಿ ಕೇಳಿಸಲ್ವೇನೋ. ಬಟ್ ಏನಿವೆ ವೈಲೆಂಟ್ ಆಸ್ಪೆಕ್ಟ್ನ ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ.
ಈ ಸಿನಿಮಾಗೆ ಅದು ಬೇಕಿತ್ತು. ಎಲ್ಲೋ ಒಂದು ಕಡೆ ನೀವು ತೀರಾ ಪಾಲಿಶ್ಡು, ತೀರಾ ಐ ಡೋಂಟ್ ನೋ ಈ PG-13 ಅಥವಾ UA-ನೇ A ಸರ್ಟಿಫೈಡ್ ಏನಿತ್ತಿಲ್ಲ, ಬಟ್ ಅದರಲ್ಲೂ ಎಷ್ಟು ತರ್ಬೋದು ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗುವಂಥ ವೈಲೆನ್ಸು, ಆ್ಯಕ್ಷನ್ನು, ಆ ಒಂದು ಗ್ರಿಟಿ ಆಸ್ಪೆಕ್ಟು, ರಿಯಲಿಸ್ಟಿಕ್ ಆಸ್ಪೆಕ್ಟ್ ಎಲ್ಲ ಏನಿದೆ ಅದು ತಂದಿರೋದೇನಿದೆ ಅದು ಸಿನಿಮಾಗೆ ಪಾಸಿಟಿವ್ ಆಗಿ ವರ್ಕೌಟ್ ಆಗುತ್ತೆ. ಆ ಥ್ರಿಲ್ಲಿಂಗ್ ಎಲಿಮೆಂಟ್ ತರೋದಕ್ಕೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು ಅಂತ ಅನಿಸ್ತು. ಆಫ್ ಸ್ಕ್ರೀನ್ ವೈಲೆನ್ಸ್ ಇದೆ, ಆನ್ ಸ್ಕ್ರೀನ್ ವೈಲೆನ್ಸು ಸ್ವಲ್ಪ ಇದೆ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿರೋ ರೀತಿ ವಿತೌಟ್ ಗೋಯಿಂಗ್ ಟೂ ಮಚ್ ಕಮರ್ಷಿಯಲ್, ಪ್ರಾಪರ್ ಕಮರ್ಷಿಯಲ್ ಸಿನಿಮಾನೇ ಕಮರ್ಷಿಯಲ್ ಸೈಡ್ಗೆ ಹೋಗದೇನೂ ಕೂಡ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಅದ್ದೂರಿಯಾಗಿ ವರ್ಕೌಟ್ ಆಗುತ್ತೆ. ಆಬ್ವಿಯಸ್ಲಿ ಫಸ್ಟ್ ಹಾಫ್ ಆಫ್ ದ ಮೂವಿ ಇದೆ ಕಂಪ್ಲೀಟ್ಲಿ ಡಾಮಿನೇಟೆಡ್ ಬೈ ವಿಜಯ್ ಸೇತುಪತಿ ಅವರು. ಇನ್ಫ್ಯಾಕ್ಟ್ ಎಂಟೈರ್ ಸಿನಿಮಾ ಡಾಮಿನೇಟ್ ಮಾಡಿದ್ದಾರೆ. 50th ಮೂವಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಫಸ್ಟ್ ಹಾಫ್ ಆಫ್ ದ ಮೂವಿ ಎದ್ದು ಕಾಣಿಸಿದೆ, ಯಾಕಂದ್ರೆ ಅವರೇ ಸಿನಿಮಾನ ಹಿಡಿದು ಕೂರಿಸೋದು. ಎಲ್ಲೋ ಒಂದು ಕಡೆ ಒಂದು ಚೂರು ಆ ಕಡೆ ಹೋಗ್ತಿದೆ ಗುರು ಅಂತ ಅನಿಸಿದಾಗ ಪರ್ಫಾರ್ಮೆನ್ಸ್ ಹಿಡಿದು ಕೂರಿಸಿರ್ತಾರೆ. ಸೆಕೆಂಡ್ ಹಾಫ್ ಕೊನೆಗೆ ಹೋಗ್ತಾನೋ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಉಳಿದವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ಇಷ್ಟ ಆಗಿದ್ದು ಅಂದರೆ ಆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಒಬ್ರು ಮಾಡಿದ್ರು, ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು. ಅನುರಾಗ್ ಕಶ್ಯಪ್ ಅವರ ಪರ್ಫಾರ್ಮೆನ್ಸ್ ನನಗೆಲ್ಲೋ ಒಂದು ಕಡೆ ಅಷ್ಟು ನಾಟ್ಲಿಲ್ಲ. ಇಟ್ ವಾಸ್ ರೆಗ್ಯುಲರ್ ಅನುರಾಗ್ ಕಶ್ಯಪ್. ಓಕೆ, ಆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಆ ಒಂದು ಏನು ಕ್ರೌರ್ಯ ಏನಿದೆ ಅದು ಕಾಣಿಸುತ್ತೆ, ಬಟ್ ಎಲ್ಲೋ ಒಂದು ಕಡೆ ಅವ್ರು ಡಬ್ ಮಾಡಿಲ್ಲ. ಯಾಕಂತಂದರೆ ಲಿಪ್ಸಿಂಕ್ ಆಗ್ತಾ ಇರಲಿಲ್ಲ. ಸಾಕಷ್ಟು ಕ್ಲೋಸಪ್ ಶಾಟ್ಸ್ ಇದೆ ಸಿನಿಮಾದಲ್ಲಿ. ಇದು ವರ್ಕ್ ಆಗೋದೇ ಎಮೋಷನ್ಸ್ ಮೇಲೆ ಇರೋದ್ರಿಂದ ಸಾಕಷ್ಟು ಕ್ಲೋಸಪ್ ಶಾಟ್ಸ್ ಹೋದಾಗ ಅವ್ರು ಮಾತಾಡಿದಾಗ ಎಲ್ಲೊಂದು ಕಡೆ ಲಿಪ್ಸಿಂಕ್ ಆಗಿದ್ರೆ ನನಗೆ ಕನೆಕ್ಟ್ ಆಗಲ್ಲ, ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಹಿ ವಾಸ್ ಫೈನ್, ಎಕ್ಸ್ಪ್ರೆಷನ್ಸ್ ಅಂಡ್ ಸ್ಟಫ್ ಅಲ್ಲಿಗೆ ಏನು ಬೇಕೋ ಅದು ಕೊಡ್ತಾ ಇದ್ರು. ಬಟ್ ಲಿಪ್ಸಿಂಕ್ ಆಗದೇ ಇದ್ದಿದ್ದರಿಂದ ನನಗೆಲ್ಲೋ ಒಂದು ಕಡೆ ಅದು ಓಕೆ ಅನಿಸ್ತು. ಪರ್ಫಾರ್ಮೆನ್ಸ್ ಜಸ್ಟಿಸ್ ಮಾಡಿದ್ರು, ಬಟ್ ನಥಿಂಗ್ ಸ್ಪೆಷಲ್ ಅಂತ ಅನ್ನಿಸ್ತು. ಇನ್ನು ಸಿನಿಮಾದಲ್ಲಿ ಏನು ಬೆಟರ್ ಆಗಿರ್ಬೋದಾಗಿತ್ತು ಅಂತಂದರೆ, ಮೊದಲನೇದಾಗಿ ಇದು ಕಂಪ್ಲೀಟ್ಲಿ, ಈಗ ನಾನು ಡಾರ್ಕು ವೈಲೆಂಟು ಅದು ಇದು ಮಣ್ಣು ಮಸಿ ಹೇಳಿದೆ, ಬಟ್ ಆ್ಯಕ್ಚುಲಿ ಇದೊಂದು ಕಂಪ್ಲೀಟ್ಲಿ ಎಮೋಷ್ನಲ್ ಸ್ಟೋರಿ. ಬಟ್ ಆ ಎಮೋಷನ್ ಎಲ್ಲೋ ಒಂದು ಕಡೆ ನಾಟಲ್ಲ. ಸಿನಿಮಾಯಿಂದ ಎದ್ದು ಬಂದಾಗ ನಿಮಗೆ ವೈಲೆನ್ಸ್ ತಲೆಯಲ್ಲಿರುತ್ತೆ, ತಕ್ಕ ಮಟ್ಟಿಗೆ ನಿಮಗೆ ಸ್ಕ್ರೀನ್ ಪ್ಲೇ ತಲೆಯಲ್ಲಿರುತ್ತೆ, ಮಜಾ ಕೊಟ್ಟಿದ್ದ ಆಸ್ಪೆಕ್ಟ್ಸ್ ತಲೆಯಲ್ಲಿರುತ್ತೆ, ಒಂದು ಸ್ವಲ್ಪ ಎಮೋಷನ್ಸ್ ಎಲ್ಲೋ ಒಂದು ಕಡೆ ಆ ರೇಂಜ್ಗೆ ಹಿಟ್ ಆಗಲ್ಲ. ಅವಾಗ ಏನಾಗುತ್ತೆ, ಸಿನಿಮಾ ಸ್ವಲ್ಪ ಮೆಕ್ಯಾನಿಕಲ್ ಆಯ್ತಾ ಅಂತ ಅನಿಸುತ್ತೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಎಮೋಷನ್ಸ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು. ಅದು ಇಲ್ಲದೆ ಇರೋದಕ್ಕೆ ಒಂದು ಕಾರಣ ಏನಿದೆ, ಸ್ಕ್ರೀನ್ ಪ್ಲೇ. ಆಬ್ವಿಯಸ್ಲಿ ಸ್ಕ್ರೀನ್ ಪ್ಲೇನೇ ಸ್ಟ್ರೆಂತ್ ಆಗೂ ವರ್ಕೌಟ್ ಆಗುತ್ತೆ. ಬಟ್ ಯಾವಾಗ ನೀವು ಜಂಪ್ ಆಗ್ತಿರ್ತೀರ ಬ್ಯಾಕ್ ಆ್ಯಂಡ್ ಫೋರ್ತ್, ಆ ಕಡೆ ಈ ಕಡೆ ಹೋದಾಗ ಒಂದಿಷ್ಟು ವಿಷಯನ ಯಾವಾಗ ಮುಚ್ಚಿಡ್ತಾ ಹೋಗ್ತೀರಾ, ರಿವೀಲ್ ಮಾಡೋದಕ್ಕೆ ಅಂತಲೇ ನೀವು ತುಂಬ ಟೈಮ್ ತೊಗೊಂಡಾಗ, ಓಕೆ ನಾವು ನೋಡ್ಬೇಕಾದ್ರೆ ಆ್ಯಕ್ಷನ್ ಅದು ಇದು ಎಂಜಾಯ್ ಮಾಡ್ತಿರ್ತೀವಿ ಹೊರತು ಆ ಎಮೋಷನ್ಗೆ ಕನೆಕ್ಟ್ ಆಗೋದಕ್ಕಾಗಲಿಲ್ಲ. ಆ ಅಂಡರ್ ಟೋನು ಇತ್ತು, ಲೈಟಾಗಿ ಎಲ್ಲೋ ಒಂದು ಕಡೆ ಇತ್ತು, ಇನ್ನೂ ಸ್ಟ್ರಾಂಗ್ ಆಗಿ ಬರಬೇಕಾಯಿತು, ಅದೆಲ್ಲೋ ಒಂದು ಕಡೆ ಮಿಸ್ ಆಯಿತು. ಸೊ ಹಾಗಾಗಿ ಎಮೋಷನಲ್ ಆಸ್ಪೆಕ್ಟ್ ಏನಿದೆ, ಕೋಶಂಟ್ ಏನಿದೆ, ಪೊಟೆನ್ಷಿಯಲ್ ಇತ್ತು, ಬಟ್ ಇನ್ನೂ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿ ಬರ್ಬೋದಾಗಿತ್ತು. ಅಟ್ ದ ಸೇಮ್ ಟೈಮ್ ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಏನಿದೆ ಅದು ಇನ್ನೊಂಚೂರು ಬೇಕಾಗಿತ್ತು ಅಂತ ಅನಿಸ್ತು. ಸಖತ್ತಾಗಿರೋ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ. ಆಲ್ರೆಡಿ ಒಂದು ರೆಡಿಮೇಡ್ ಗೊಂಬೆ ತೊಗೊಂಬಂದು ಹೀಗೆ ಇಟ್ಟಂಗಿದೆ ಆ ಕ್ಯಾರೆಕ್ಟರ್. ಆಲ್ರೆಡಿ ಫೀಚರ್ಸ್ ಎಲ್ಲ ಇದೆ, ನಿಮ್ಮ ಕಣ್ಣೆದುರುಗಡೆ ಏನೂ ಆಗಲ್ಲ. ಅದು ಕೆತ್ತನೆ ಆಗಲಿ ಮತ್ತೊಂದಾಗಲಿ, ಆ ಒಂದು ಡೆವಲಪ್ಮೆಂಟ್ ಏನಾಗಬೇಕು ಅಥವಾ ಕ್ಯಾರೆಕ್ಟರ್ ಬದಲಾವಣೆ ಏನಾಗಬೇಕು ಅದು ಕಾಣಿಸಲ್ಲ. ಸೊ ಆ ಕ್ಯಾರೆಕ್ಟರ್ ಕೂಡ ಸ್ವಲ್ಪ ಫ್ಲಾಟ್ ಅಂತ ಅನ್ಸುತ್ತೆ, ಮೊನೋಟನಸ್. ನಿಮಗೆ ಗೊತ್ತು ಆ ಕ್ಯಾರೆಕ್ಟರ್ ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಯಾವಾಗ ಏನು ಮಾಡ್ತಾನೆ ಅಂತ. ಆ ಜೀವನದಲ್ಲಿ ಏನೋ ಒಂದಷ್ಟು ಘಟನೆಗಳು ನಡೆದಾಗಲೂ ಕೂಡ ಅದರಲ್ಲಿ ವೇರಿಯೇಷನ್ಸ್ ಏನಾಗುತ್ತೆ ಅನ್ನೋದು ಆ ವೇರಿಯೇಷನ್ಸ್ ಕಾಣಿಸಲ್ಲ ನಮಗೆ. ಬಿಕಾಸ್ ಯಾವಾಗ ಸ್ಕ್ರೀನ್ ಪ್ಲೇನಲ್ಲಿ ವಿಷಯಗಳನ್ನ ಹಿಡಿದಿಡೋ ಪ್ರಯತ್ನ ಪಡ್ತೀರಾ, ಆಬ್ವಿಯಸ್ಲಿ ನಿಮ್ಮ ಕ್ಯಾರೆಕ್ಟರು ಕೂಡ ಎಮೋಷನ್ಸ್ನ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಒಂದೇ ರೀತಿ ಹೋಗ್ತಾ ಇತ್ತು ಅಂತ. ಸೊ ಡೆಫಿನೆಟ್ಲಿ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಕ್ಯಾರೆಕ್ಟರೈಸೇಷನ್ ಇತ್ತು, ಆ ಡೆವಲಪ್ಮೆಂಟ್ ಆ್ಯಂಡ್ ಸ್ಟಫ್ ಇರ್ಬೋದಾಗಿತ್ತು. ಅವ್ರ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಸಾಕಷ್ಟು ಕ್ಯಾರೆಕ್ಟರು ಕೂಡ ತುಂಬಾ ಮೊನೋಟನಸ್ ಆಗಿತ್ತು. ಡೆಫಿನೆಟ್ಲಿ ಅದು ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು. ಈ ಸಿನಿಮಾದ ಇವೆಂಟ್ಸ್ ಏನಿದೆ ಸಾಕಷ್ಟು ಇಟ್ಸ್ ಬೇಸ್ಡ್ ಆನ್ ಕೋಇನ್ಸಿಡೆನ್ಸಸ್. ಸ್ಕ್ರೀನ್ ಪ್ಲೇನ್ ಹಾಗೆ ವರ್ಕ್ ಮಾಡ್ಕೊಂಡಿದ್ದಾರೆ. ನಾನು ಈಗಾಗಲೇ ಏನು ಹೇಳಿದೆ, ಜಂಬಲ್ಡ್ ಆಗಿ ವರ್ಕ್ ಮಾಡ್ತಾರೆ ಅಂತ. ಆ ಒಂದು ಸ್ಟೋರಿ ಟೆಲ್ಲಿಂಗ್ಗೆ ಹೋದಾಗ ಕೆಲವು ಆಸ್ಪೆಕ್ಟ್ಸ್ ಯಾವಾಗ ನಾವು ಆ ಕೋಇನ್ಸಿಡೆನ್ಸ್ನ ತೊಗೊಂಬರೋದಕ್ಕೆ ಹೋಗ್ತೀವಿ, ಅದು ಕೋಇನ್ಸಿಡೆನ್ಸ್ ಅಂತ ಅನಿಸೋ ಬದಲು ತುಂಬ ಕನ್ವೀನಿಯೆಂಟ್ ರೈಟಿಂಗ್ ಅಂತ ಅನಿಸ್ತಾ ಇತ್ತು, ಕಂಟ್ರೈವ್ಡ್ ಆಗಿತ್ತು. ಓಕೆ, ಇಲ್ಲಿ ಹಿಂಗಿದ್ದಾಗ ಹಿಂಗಾದರೆ ಚೆನ್ನಾಗಿರುತ್ತೆ, ಆರ್ಗ್ಯಾನಿಕ್ ಆಗಿ ಡೆವಲಪ್ ಆಗೋ ಬದಲು ಕೆಲವೊಂದು ಆಸ್ಪೆಕ್ಟ್ಸ್ನ ಫೋರ್ಸ್ಡಾಗಿ ತೊಗೊಂಬಂದರು ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಯಾವಾಗ ತುಂಬ ಸಲ ಜಂಪ್ ಮಾಡ್ತೀರ ನೀವು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಒಂದು ಎರಡು ಎಲಿಮೆಂಟ್ಸ್ ರಿವೀಲ್ ಆದಾಗ, ಟ್ವಿಸ್ಟ್ಗಳೆಲ್ಲ ರಿವೀಲ್ ಆದಾಗ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಕೆಲವು ಆಸ್ಪೆಕ್ಟ್ಸು ಕೂಡ ಗೊತ್ತಾಗ್ಬಿಡ್ತು ಅಂತ ಅನಿಸ್ತು ನನಗೆ. ಈ ಸಿನಿಮಾ ನೋಡ್ಬೇಕಾದ್ರೆ ಯಾವ ಕೆಲವು ವಿಷಯ ಹೇಳ್ತಾ ಇದ್ರು, ಮೇಜರ್ ಆದಂಥ ಒಂದಷ್ಟು ಟ್ವಿಸ್ಟ್ಸ್ ಹೀಗಿರ್ಬೋದಾ ಅಂತ ಆಲ್ರೆಡಿ ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಅದು ಅವಾಯ್ಡ್ ಮಾಡ್ಬೋದಾಗಿತ್ತಾ, ಇನ್ನೊಂದು ಚೂರು ಬೇರೆ ರೀತಿ ಸ್ಕ್ರೀನ್ ಪ್ಲೇನ ಪ್ಲೇಸ್ ಮಾಡಿದ್ದಿದ್ರೆ ಕೆಲವೊಂದು ಆಸ್ಪೆಕ್ಟ್ಸ್ನ ಬಿಟ್ಕೊಡ್ತಿರ್ಲಿಲ್ಲ. ಅವ್ರು ಸ್ಪಾಯ್ಲರ್ ಮಾಡ್ದಲೇನೂ ಕೂಡ ಸ್ಪಾಯ್ಲರ್ ಮಾಡ್ತಾರೆ. ಬಿಕಾಸ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ಎಲ್ಲಿ ಪಾಸಿಟಿವ್ ಆಗಿ ವರ್ಕೌಟ್ ಆಗುತ್ತೆ, ಕೆಲವು ಕೂಡ ಒಂದಷ್ಟು ಮೈನರ್ ಆಗಿ ಇಂಪ್ಯಾಕ್ಟ್ ಮಾಡ್ತು ಅಂತ ಅನಿಸ್ತು. ಸೊ ಓವರ್ ಆಲ್ ಹೇಳಬೇಕು ಅಂತಂದ್ರೆ ಗೊತ್ತಿರೋ ಸ್ಟೋರಿನೇ ಬಟ್ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅದ್ದೂರಿಯಾಗಿ ವರ್ಕೌಟ್ ಆಗುತ್ತೆ, ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸಿದ್ರು ಕೂಡ ಸೆಕೆಂಡ್ ಹಾಫ್ ಹಿಡಿದು ಕೂರಿಸುತ್ತೆ. ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುವಂತಹ ಸಿನಿಮಾ, ಥಿಯೇಟರ್ಲಿ ಆರಾಮಾಗಿ ಒಂದ್ಸಲಿ ನೋಡ್ಬೋದು ಅಂತ ಹೇಳ್ತೇನೆ. ವಿಮರ್ಶನ ಮುಗಿಸ್ತೀನಿ. ಇನ್ನು ಸ್ಟಾರ್ಟಿಂಗಲ್ಲಿ ಹೇಳಿದಂಥ ವಿಷಯಕ್ಕೆ ವಾಪಸ್ ಹೋಗಬೇಕು ಅಂತಂದ್ರೆ ಲೈಟಾಗಿ ಟಚ್ ಮಾಡ್ತೀನಿ ಅಷ್ಟೇ. ಯಾಕೆ ರೀಸೆಂಟಾಗಿ ಕನ್ನಡ ಸಿನಿಮಾಗಳ ವಿಮರ್ಶೆ ಬರ್ತಾ ಇಲ್ಲ ಅಂತ, ನಾವು ಪ್ಯಾಷನೇಟ್ ಮೂವಿ ಬಫ್ ಗುರು.
ನಾನು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ನಾನು ಯಾವ್ಯಾವ ಸಿನಿಮಾ ಬಗ್ಗೆ ಮಾತಾಡಿಲ್ಲ ಅದನ್ನು ಕೂಡ ನೋಡ್ಕೊಂಡು ಬಂದಿದ್ದೀನಿ. ನೀವು ನೋಡಿರ್ಬೋದು, ಕೆಲವು ಸಿನಿಮಾಗಳ ವಿಮರ್ಶೆ ಮಾಡಿದ್ದೆ, ನಿಮ್ಗೆ ನೋಟಿಫಿಕೇಶನ್ ಬಂದಿರುತ್ತೆ, ಕ್ಲಿಕ್ ಮಾಡಿದ್ರೆ ರಿವ್ಯೂ ಇರಲ್ಲ, ಕೆಲವು ರಿಕ್ವೆಸ್ಟಿಂದ ಡಿಲೀಟ್ ಆಗಿರುತ್ತೆ, ಕೆಲವು ಇನ್ನೇನೋ ವಾರ್ನಿಂಗೋ ಮತ್ತೊಂದಿದ್ದೆಲ್ಲ ಡಿಲೀಟ್ ಆಗಿರುತ್ತೆ. ನೋಡ್ಕೊಂಬರೋದು, ರಿವ್ಯೂ ಮಾಡೋದು, ಡಿಲೀಟ್ ಆಗೋದು ಇದೇ ಆಗ್ತಾ ಇತ್ತು. ಆ್ಯಂಡ್ ಆಲ್ಸೋ ಈ ವರ್ಷ ಕನ್ನಡ ಸಿನಿಮಾಗಳು ಅಷ್ಟು ಚೆನ್ನಾಗಿ ಓಡ್ತಾ ಇಲ್ಲ. ಆಬ್ವಿಯಸ್ಲಿ ಬ್ಯಾಡ್ ಫೇಸ್ ಎಲ್ಲ ಭಾಷೆ ಸಿನಿಮಾಗಳಿಗೂ ಇರುತ್ತೆ. ದೇರ್ ಈಸ್ ಅ ಫೇಸ್, ಸರಿಯಾಗಿ ವರ್ಕೌಟ್ ಆಗಲ್ಲ. ಕೆಲವೊಂದು ಕಡೆ ಸಿನಿಮಾ ಓಡದೇ ಇರೋದಕ್ಕೆ ಕಾರಣನೇ ರಿವ್ಯೂಗಳು ಅನ್ನೋ ರೀತಿ ಆಡೋದಕ್ಕೆ ಶುರು ಮಾಡಿದ್ರು. ಐ ಥಿಂಕ್ ಎಲ್ಲ ರಿವ್ಯೂರ್ಸ್ಗೂ ಈ ಒಂದು ಬ್ಲೇಮ್ ಇದೆ ಅಂತ, ನಿಮ್ಮಿಂದಲೇ ಸಿನಿಮಾ ಓಡ್ತಾ ಇಲ್ಲ, ನಿಮ್ಮಿಂದಲೇ ಏನೋ ಇಂಡಸ್ಟ್ರಿ ಇದಾಗ್ತಿಲ್ಲ ಅನ್ನೋ ರೀತಿ. ಏನು ರಿವ್ಯೂ ಓಕೆ, ಒಂದಷ್ಟು ಜನ ಎಷ್ಟೋ ಸಿನಿಮಾಗಳು ರೀಸೆಂಟಾಗಿ ಬಂದಿತ್ತು, ಅದಕ್ಕೆ ಎಷ್ಟೋ ಜನ ರಿವ್ಯೂನೇ ಮಾಡಲಿಲ್ಲ, ನಮ್ಮ ಸಿನಿಮಾಗಳ ಬಗ್ಗೆ ಯಾರು ಮಾತಾಡಲಿಲ್ಲ, ಅದೆಲ್ಲ ಬ್ಲಾಕ್ ಬಸ್ಟರ್ ಆಯಿತಾ. ಬಟ್ ಎನಿವೆ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದೊಂದು ಏನೋ ತುಂಬ ನೆಗೆಟಿವಿಟಿ ಇತ್ತು, ಅದಕ್ಕೆ ಬೆಂದು ನೊಂದು ಬಸವಳಿದು ಓಕೆ ಗುರು ಬೇಡ, ಒಂದಷ್ಟು ದಿನ ಅದಕ್ಕೆ ಪಾಸ್ ಕೊಡೋಣ ಅಂತ ಸಿನಿಮಾಗಳು ನೋಡಿದೆ, ಬಟ್ ಅದ್ರ ಬಗ್ಗೆ ಮಾತಾಡಲಿಲ್ಲ. ಡೆಫಿನೆಟ್ಲಿ ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತೀನಿ. ವಾಪಸ್ ಕಮಿಂಗ್ ಬ್ಯಾಕ್ ಟು ಮಹಾರಾಜ ರಿವ್ಯೂ. ಡೆಫಿನೆಟ್ಲಿ ಥಿಯೇಟ್ರಿಕಲ್ ವಾಚ್. ನಿಮ್ಗೇನಾದರೂ ಒಂದು ವೈಲೆನ್ಸ್, ಆ್ಯಕ್ಷನ್, ಥ್ರಿಲ್ಲರ್ ಇಷ್ಟ ಆಗುತ್ತೆ ಅಂತಲೇ ಥಿಯೇಟರ್ ನೋಡಿ ಅಂತ ಹೇಳ್ತೀವಿ. ಒಂದು ವಿಮರ್ಶೆನ ಮುಗಿಸ್ತೀನಿ. ನೀವೇಂದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತದೆ ಕಮೆಂಟ್ ಮಾಡೋದು ಮತ್ತೆ ಆಮೇಲೆ ಬಿಡಿ. ಹಾಗೆ ಈ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿದ್ರೆ ವಿಮರ್ಶೆಗಾಗಿ, ಸಿನಿಮಾ ಅನಾಲಿಸಿಸ್ಗಾಗಿ ಆಗಾಗ ಬ್ಲಾಗ್ಸ್ ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಏನು ಇರ್ತದೆ ಬಿಟ್ಟು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ತಾ ಇದ್ದೀನಿ.